ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಲಿಮಿಟ್ಸ್ ಚಾಪ್ಟರಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು e to the power 1 by x minus 1 divided by e to the power 1 by x plus 1 if x not equals to 0. Okay, this function is there, e to the power 1 by x minus 1 divided by e to the power 1 by x plus 1 when x is not equals to 0 and 0 when x is equals to 0 are respectively. Right hand limit ಮತ್ತು left hand limit ಅನ್ನು ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಅವರು ಕ್ವಶನ್ ಅಲ್ಲಿ. ಸೊ ಡೆಫಿನೇಷನ್ ಫಸ್ಟ್ ವಿಲ್ ಸಿ ವಾಟ್ ಇಸ್ ಡೆಫಿನೇಷನ್. ಡೆಫಿನೇಷನ್ of left hand limit and right hand limit. Left hand limit definition ಏನಿದೆ ಸ್ಟೂಡೆಂಟ್ಸ್, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಓಕೆ, ಅಂದರೆ ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡ್ತೀವಲ್ಲ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಲಿಮಿಟ್ ಆಸ್ ಯಾವ ರೀತಿ ಮಾಡ್ತೀವಿ, ಎಕ್ಸ್ ಟೆನ್ಸ್ ಟು 0 ಮೈನಸ್ ಇದ್ದರೆ ವಿ ವಿಲ್ ಯೂಸ್ ಎಚ್ ಟೆನ್ಸ್ ಟು 0 ಆ್ಯಂಡ್ ಎಕ್ಸ್ ವಿಲ್ ಬಿ ರಿಪ್ಲೇಸ್ಡ್ ಬೈ 0 ಮೈನಸ್ ಎಚ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ಯುವರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸಿಮಿಲರ್ಲಿ right hand limit is nothing but limit as x tends to 0 plus right in the approach ಮಾಡ್ತೀವಿ. So this will become nothing but limit as h tends to 0 f of x ಇದ್ದಲ್ಲಿ we will use 0 plus h. Okay students, so this is the definition of left hand limit and this is the definition of right hand limit. Along with this, one more property we will use, that is limit as x tends to 0 e to the power minus 1 by x. Okay, limit as x tends to 0 e to the power minus 1 by x is nothing but 0 and limit as x tends to 0 e to the power 1 by x is equal to infinity. Okay students, ಇವೆರಡು ಲಿಮಿಟ್ಸ್ ನೆನಪಿಡಿ. ಓಕೆ, ಲಿಮಿಟ್ as x tends to 0 e power minus 1 by x is 0 and limit as x tends to 0 e power 1 by x is infinity. So using all these definitions and your required limits we will solve this question. So ನೋಡಿ, ಫಸ್ಟ್ ಏನು ಕೇಳ್ತಿದ್ದಾರೆ ಅವರು, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಫಂಕ್ಷನ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ಇ ಪವರ್ 1 ಬೈ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ 1 ಬೈ ಎಕ್ಸ್ ಪ್ಲಸ್ 1. ಇವಾಗ ಲಿಮಿಟ್ ಅಪ್ಲೈ ಮಾಡಿದಾಗ ಬೈ ಡೆಫಿನೇಷನ್ ಇಟ್ ವಿಲ್ ಬಿಕಮ್ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಇ ಟು ದ ಪವರ್ 1 ಬೈ ಎಕ್ಸ್ ಇದ್ದಲ್ಲಿ 0 ಮೈನಸ್ ಎಚ್. 0 ಮೈನಸ್ ಎಚ್ ಈಸ್ ನಥಿಂಗ್ ಬಟ್ ವಾಟ್, ಹಿಯರ್ ಇಫ್ ಯು ವಾಂಟ್ it will become limit as h tends to 0 f of minus h. Okay, x tends to 0 iddaga ashte. Okay, if in general if you want to write down, it will become what students, this is for definition of left hand limit and right hand limit at x is equals to 0. Okay, general idre ಏನು ಮಾಡಿ replace x 0 by a, so it will become what, a minus h a plus h ಅಷ್ಟೇ difference. So in this case it will become what student, 0 minus h is nothing but minus h minus 1 divided by, we'll get what, e to the power 1 by h. Okay, minus h minus 1. h tends to 0 ಮಾಡಿದಾಗ 0 minus h will be minus h. So ನೋಡಿ, similarly here also you can write down limit as h tends to 0, it will become f of h. So this is at x is equals to 0 ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, ಸೊ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಇ ಪವರ್ ಮೈನಸ್ 1 ಬೈ ಎಚ್ ಇಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, 0 ಅಂತ ಇದೆ ಅಲ್ವಾ. ಇಫ್ ಯು ಅಪ್ಲೈ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಇ ಪವರ್ ಮೈನಸ್ 1 ಬೈ ಎಕ್ಸ್, ಬೇಕಿದ್ರೆ ನೋಡಿ ಈ ಥರ ಬರೀರಿ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಇಟ್ ವಿಲ್ ಬಿ ನಥಿಂಗ್ ಬಟ್ ಇ ಟು ದ ಪವರ್ ಮೈನಸ್ 1 ಬೈ ಎಚ್ ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ ಮೈನಸ್ 1 ಬೈ ಎಚ್. ಓಕೆ, ಇಲ್ಲಿ ಪ್ಲಸ್ 1 ಬರಬೇಕು, ಪ್ಲಸ್ 1. ಸೊ ಎಚ್ ಟೆನ್ಸ್ ಟು 0 ಮಾಡಿದಾಗ ಏನಾಗುತ್ತೆ, ದಿಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 0 ಮೈನಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1. ಇವಾಗ ಯಾಕೆ ಈ ರೀತಿ ಅಂದರೆ ನೋಡಿ, ಎಕ್ಸ್ ಟೆನ್ಸ್ ಟು 0 ಐ ಆಮ್ ಎಕ್ಸ್ಪ್ಲೇನಿಂಗ್ ಓವರ್ ಹಿಯರ್ ಸಪ್ರೇಟ್ಲಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇ ಟು ದ ಪವರ್ ಮೈನಸ್ 1 ಬೈ ಎಕ್ಸ್. ಎಕ್ಸ್ ಟೆನ್ಸ್ ಟು 0 ಮಾಡಿದಾಗ ದಿಸ್ ವಿಲ್ ಬಿಕಮ್ ಇ ಟು ದ ಪವರ್ ಮೈನಸ್ 1 ಬೈ 0. ಓಕೆ, ಸೊ 1 by 0 ಅಂದರೆ ಏನು ಸ್ಟೂಡೆಂಟ್ಸ್, ಇನ್ಫಿನಿಟಿ, ಇ ಪವರ್ ಮೈನಸ್ ಇನ್ಫಿನಿಟಿ. ಸೊ ಇದೇನಾಗುತ್ತೆ, ಇಟ್ ವಿಲ್ ಬಿಕಮ್ 1 by ಇ ಪವರ್ ಇನ್ಫಿನಿಟಿ. ಇ ಪವರ್ ಇನ್ಫಿನಿಟಿ ಅಂದರೆ ನಥಿಂಗ್ ಬಟ್ ಇನ್ಫಿನಿಟಿ, ಸೊ ಇಟ್ ವಿಲ್ ಬಿಕಮ್ 0. ಅಂಡರ್ಸ್ಟುಡ್. ಸೊ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 0. ಅರ್ಥ ಆಯ್ತಾ.
ಅದೇ ನೀವು ಎಕ್ಸ್ಟೆನ್ಸ್ ಟು 0 ಇಲ್ಲಿ ಮಾಡಿದರೆ ಇಟ್ ವಿಲ್ ಬಿಕಮ್ ಇ ಪವರ್ ಇನ್ಫಿನಿಟಿ, ಆನ್ಸರ್ ವಿಲ್ ಬಿ ಇನ್ಫಿನಿಟಿ. ಅಂಡರ್ಸ್ಟುಡ್? ಸೊ ದಿಸ್ ವಿಲ್ ಬಿ ವಾಟ್? -1/1 which is equals to 1. -1. So left hand limit value ಏನು ಬಂತು? Therefore left hand limit is equal to -1. ಸೊ ಇಲ್ಲಿ ನೋಡಿ ಆಪ್ಷನ್ಸಲ್ಲಿ ಅವ್ರು ಏನು ಹೇಳ್ತಿದ್ದಾರೆ? 1 and -1. ಫಸ್ಟ್ there is right hand limit and next there is left hand limit. ಓಕೆ, ಸೊ -1 ಇದ್ದಿದ್ದು ಆಪ್ಷನ್ ಅಷ್ಟೇ ಉಳಿಯುತ್ತೆ. ಹಿಯರ್ ದೇ ಆರ್ ಟೆಲಿಂಗ್ 1 and 1. No, this is not possible because we are getting left hand limit value ಏನು? -1. So either this is the answer or this is the answer. Similarly, right hand limit calculate ಮಾಡೋಣ ನೋಡಿ. It is nothing but limit as x tends to 0 plus e power 1 by x minus e power 1 by x plus 1. So ಆ ಕೇಸಲ್ಲಿ limit as h tends to 0 ಮಾಡಿದರೆ we will get it as e power 1 by h minus 1 divided by e power 1 by h plus 1. Definition: h tends to 0, it will be nothing but 0 plus h ಅಂದರೆ h. ಓಕೆ, ಸೊ ಇವಾಗ ನೋಡಿ h tends to 0 ಮಾಡಿದಾಗ ಇದನ್ನೇನು ಸಿಗುತ್ತೆ? ದಿಸ್ ವಿಲ್ ಬಿ ಇನ್ಫಿನಿಟಿ. ಕರೆಕ್ಟ್ ಅನ್ನು ನೋಡಿ, ಲಿಮಿಟ್ ಆಸ್ x tends to 0, 1 by x is nothing but what? ಇನ್ಫಿನಿಟಿ. ಇನ್ಫಿನಿಟಿ -1 ಡಿವೈಡೆಡ್ ಬೈ ಇನ್ಫಿನಿಟಿ ಪ್ಲಸ್ 1 ಸಿಗುತ್ತೆ. ಕರೆಕ್ಟ್? ಸೊ ಅವಾಗ ಏನು ಮಾಡೋಣ? ಐ ಟೇಕ್ e power 1 by h ಕಾಮನ್ ಸ್ಟೂಡೆಂಟ್ಸ್. ಸೊ ಫ್ರಮ್ ಹಿಯರ್ ಲಿಮಿಟ್ ಆಸ್ h tends to 0, e power 1 by h ತಗೊಂಡ್ರೆ ವಾಟ್ ವಿ ವಿಲ್ ಗೆಟ್? ವಿ ವಿಲ್ ಗೆಟ್ 1 ಮೈನಸ್ ಇ ಪವರ್ -1 ಬೈ ಎಚ್. ಕರೆಕ್ಟ್ ಅಲ್ವಾ? ಮಲ್ಟಿಪ್ಲೈ ಮಾಡಿದರೆ ನೋಡಿ ಮತ್ತೆ ಸೇಮ್ ಸಿಗುತ್ತೆ. ಸೇಮ್ ಫ್ರಮ್ ಡಿನಾಮಿನೇಟರ್ ಇ ಟು ದ ಪವರ್ 1 ಬೈ ಎಚ್ ಕಾಮನ್ ತಗೊಂಡ್ರೆ ಇಟ್ ವಿಲ್ ಬಿ 1 ಪ್ಲಸ್ ಇ ಪವರ್ -1 ಬೈ ಎಚ್. ಓಕೆ, ಸೊ ದಿಸ್ ವಿಲ್ ಬೋತ್ ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ವಿ ವಿಲ್ ಹ್ಯಾವ್ ಲಿಮಿಟ್ ಆಸ್ h tends to 0, 1 ಮೈನಸ್ ಇ ಪವರ್ -1 ಬೈ ಎಚ್ ಡಿವೈಡೆಡ್ ಬೈ 1 ಪ್ಲಸ್ ಇ ಪವರ್ -1 ಬೈ ಎಚ್. ಓಕೆ, ಸೊ ಇದನ್ನು ಬಂತು. ಇವಾಗ ನೋಡಿ h tends to 0 ಮಾಡಿದಾಗ ಅಗೇನ್ ದಿಸ್ ಪ್ರಾಪರ್ಟಿ, ಲಿಮಿಟ್ ಆಸ್ x tends to 0, e power -1 by x is 0. So it will become 1 minus 0 divided by 1 plus 0 which is equals to 1 by 1 ಅಂದರೆ 1 ಅಂತ ಬಂತು. ಓಕೆ, ಸೊ your right hand limit, therefore finally right hand limit is equal to 1. So right hand limit is 1, left hand limit is -1. ಸೊ 1 and -1 ಇರಬೇಕು. ಸೊ ಬಿ ಆಗಲ್ಲ. ಸೊ ಆಪ್ಷನ್ ಎ 1 and -1 is the correct choice for this question. ಅದು ಯಾವ ರೀತಿ ಬಂತು ಸ್ಟೂಡೆಂಟ್ಸ್? ವಿ ಹ್ಯಾವ್ ಯೂಸ್ ದಿಸ್ ಡೆಫಿನೇಷನ್ಸ್ ಆ್ಯಂಡ್ ದಿಸ್ ಪ್ರಾಪರ್ಟಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.